2. ಹ್ಯಾಂಗೋವರ್. ಜಿ.ಎಸ್. ಸದಾಶಿವ. ಆಶಯ: ನವೋತ್ತರ ಕಥೆಗಳಲ್ಲಿ ಮನುಷ್ಯ ಸಂಬಂಧದ ನಿಜವನ್ನು ಪರೀಕ್ಷಿಸಿ ನೋಡುವ ಶೋಧದ ತುಣುಕುಗಳಿವೆ. ಮನುಷ್ಯ ಸಂಬಂಧದ ಸತ್ಯದ ಪರಿ ಆ ತುಣುಕುಗಳಲ್ಲಿ ಬಿಚ್ಚಿಕೊಳ್ಳುತ್ತದೆ. ಸೋಮು ಶಾಪಿಂಗ್ ಸೆಂಟರ್ ಎದುರು ತನ್ನನ್ನು ತಾನೇ ಕಳಕೊಂಡವನಂತೆ ನಿಂತಿದ್ದ. ಮಹಾತ್ಮಗಾಂಧಿ ರಸ್ತೆಯಲ್ಲಿ ನಡೆದು ಬರುತ್ತಿದ್ದ ನನಗೆ ಈ ಸೋಮುವಿನ ದರ್ಶನ ಅಕಸ್ಮಾತ್ತಾಯಿತು. ದೊಗಳೆಯಾದ ಪ್ಯಾಂಟಿನ ಒಂದು ಕಿಸೆಯಲ್ಲಿ ಒಂದು ಕೈ ತುರುಕಿ ನಿಂತಿದ್ದ ಅವನ ಶೈಲಿ ಮರುಕ ತರುವಂತಿತ್ತು. ಹಲೋ ಎಂದೆ. ಓ ಎಂದು ಬೆಚ್ಚಿದ. ನನ್ನನ್ನು ನೋಡಿ ಮುಖ ಊರಗಲ ಮಾಡಿಕೊಂಡ. ಯಾವುದಾದರೂ ಹುಡುಗಿಗಾಗಿ ಕಾಯ್ತಾ ಇದೀಯಾ ಎಂದೆ. ತನ್ನ ಸಣ್ಣ ಹಣೆಯ ಮೇಲಿನ ಬೆವರನ್ನು ಒರೆಸಿಕೊಳ್ಳುತ್ತಾ ಛೇ ಛೇ ಎಂದ. ನೋಡು ಕಿಟ್ಟು ಎಂದು ಏನೋ ಹೇಳಲು ಹೋಗಿ, ಈಚೆಗೆ ನೀನು ಕಾಣಲೇ ಇಲ್ಲವಲ್ಲ ಎಂದು ಬೇರೆ ಮಾತಾಡಿ ನನಗೆ ಏರೋನಾಟಿಕ್ಸ್ ನಲ್ಲಿ ಕೆಲಸ ಸಿಕ್ಕಿತು. ಕೈಗೆ 600 ರೂಪಾಯಿ ಸಿಗರೇಟಿನ ಹೊಗೆ ಬಿಟ್ಟ. ಬರುತ್ತೆ ಎಂದು ಅವಸರವಸರದಿಂದ. ಅಲ್ಲ ಕಣೋ, ನನಗೆ. ಹೋಗಲಿ ಬಿಡು. ನೀನು ಸಿಕ್ಕಿದ್ದು ಒಳ್ಳೆದಾಯ್ತು. ನನಗೆ ಒಂದಿಷ್ಟು ಒಳ್ಳೆ ಬಟ್ಟೆ ತಗೋಬೇಕು. ಒಂದು ಸೂಟು ಬೇಕು. ಆದರೆ ಆರೋಕೆ ಕಷ್ಟ ಆಗ್ತಾ ಇದೆ. ಒಂದು ಅಂಗಡಿಗೆ ಹೋಗಿ ನೋಡಿದೆ. ಎಲ್ಲ ಚೆನ್ನಾಗಿದ್ದ ಹಾಗಿತ್ತು. ಆದರೆ ಯಾವುದನ್ನೂ ತಗೊಳ್ಳೋದು ಕಷ್ಟವಾಯ್ತು. ಅರ್ಧ ಗಂಟೆ ನನ್ನ ಅವಸ್ಥೆ ನೋಡಿ ಅಂಗಡಿಯವ ತನಗೆ ಬೇಜಾರಾಗಿದೆ ಎಂದು ತೋರಿಸಿಕೊಂಡ. ಹೊರಟು ಬಂದೆ ಎಂದು ತನ್ನ ಗೋಳು ತೋಡಿಕೊಂಡ. ಬಟ್ಟೆ ಆರಿಸುವುದರಲ್ಲಿ ನಾನು ತಜ್ಞ ಎಂದು ಸೋಮು ತಿಳಿದಿದ್ದ. ಅದನ್ನ ಸಮರ್ಥಿಸಿಕೊಳ್ಳುವಂತೆ ಅವನಿಗಾಗಿ ಬಣ್ಣ ಬಣ್ಣದ 2 ಬಾಂಬೆ ಡೈಯಿಂಗ್ ಶರ್ಟು ಆರಿಸಿದೆ. ಗ್ವಾಲಿಯರ್ ಟೆರಿವುಲ್ ಸೂಟ್ ಪೀಸ್ ತಗೋಬಹುದು ಎಂದೆ. ತೀರಾ ಬಣ್ಣದ ಬಟ್ಟೆಯನ್ನು ಅವನು ಇಷ್ಟಪಡದಿದ್ದರೂ ಶೋಕಿಯಾಗಿ ಓಡಾಡುವ ನನ್ನೆದುರು ಹೇಳಿದರೆ ಎಲ್ಲಿ ಹಾಸ್ಯ ಮಾಡುತ್ತೇನೆ ಎಂದು ಸಂಕೋಚ ಕಾಡಿರಬೇಕು. ಉಸಿರೆತ್ತದೆ ಪ್ಯಾಕೆಟ್ಟುಗಳನ್ನೆತ್ತಿಕೊಂಡು 100ರ ನೋಟುಗಳನ್ನು ಕೌಂಟರಿನಲ್ಲಿ ಚೆಲ್ಲಿದ. ಬಟ್ಟೆಯನ್ನು ಕಂಕುಳಲ್ಲಿ ಒತ್ತಿಕೊಂಡು ಹಣ ಒಗೆದಾಗ ಅವನ ಮುಖ ಗೆಲುವಿನ ಕಳೆ ಸೂಸುತ್ತಿತ್ತು. ನನ್ನ ಸೆಲೆಕ್ಷನ್ ಅವನಿಗೆ ಹಿಡಿಸಿತು ಎಂದು ನನಗೆ ಖುಷಿಯಾಯಿತು. ನೋಡು ಕಿಟ್ಟು, ಇಷ್ಟು ಹಣ ಒಂದೇ ಸಾರಿ ಖರ್ಚು ಮಾಡ್ತಿರೋದು ಇದೇ ಮೊದಲ ಸಲ ಎಂದ ಹಿಗ್ಗಿನಿಂದ. ಆಗ ನನಗೆ ಅವನ ಗೆಲುವಿನ ಅರ್ಥ ಬೇರೆಯಾಗಿ ಹೊಳೆಯಿತು. ಅದು ಸರಿ, ಇಷ್ಟೊಂದು ದುಡ್ಡು ಹೇಗೆ ಬಂತಪ್ಪ? ನೀನೊಬ್ಬ ಗುಗ್ಗು. ಕೆಲಸ ಸಿಕ್ಕಿದೆ ಅನ್ನಿಲ್ವಾ ಎಂದ. ಮೊದಲಿನ ಹ್ಯಾಪುಮೊರೆಯ ಸೋಮುವಿನ ಧ್ವನಿ ಈಗ ಗೆಲುವಿನಿಂದ ಉಕ್ಕುತ್ತಿತ್ತು. ಆತನ ಈ ರೀತಿಯನ್ನು ನಾನು ಈ ಹಿಂದೆ ನೋಡಿರಲಿಲ್ಲ. ಅದೇನು ಕೆಲ್ಸ ಕೊಟ್ಟ ಕೂಡ್ಲೇ ಸಂಬಳ ಕೊಟ್ರಾ? ನಿನಗೆ ಹೇಳಲೇ ಇಲ್ಲ ಅಲ್ವಾ? ಕೆಲಸ ಸಿಕ್ಕಿ ಆಗಲೇ 2 ತಿಂಗಳಾಯಿತು. ಈಗ 250 ಹೋಯಿತು. ಕೈಯಲ್ಲಿ ಇನ್ನೂ 250 ಇದೆ. ತಿಂಗಳ ಖರ್ಚಿಗಾಗೋ ಅಷ್ಟು ಬೇರೆ ತೆಗೆದಿಟ್ಟಿದ್ದೀನಿ. ಈಗ ಕೈಲಿರೋದು ಯಾಕೆ ಗೊತ್ತಾ? ಅವನ ಧ್ವನಿಯಲ್ಲಾಗುತ್ತಿದ್ದ ಸೂಕ್ಷ್ಮ ವ್ಯತ್ಯಾಸವನ್ನು ಗಮನಿಸುತ್ತಾ ಬಂದ ನನಗೆ ಇದು ಕೇವಲ ಕೆಲಸ ಸಿಕ್ಕಿದ ಗೆಲುವಿನಿಂದ ಬಂದದ್ದು ಎನಿಸಲಿಲ್ಲ. ಕಣ್ಣನ್ನು ಕಿರಿದುಗೊಳಿಸಿ ಕಂಪಿಸುವ ಧ್ವನಿಯಲ್ಲಿ ಮಾತಾಡುತ್ತಿದ್ದ ಸೋಮು ಯಾರ ಮೇಲೋ ರೊಚ್ಚು ತೀರಿಸಿಕೊಳ್ಳುತ್ತಿದ್ದಾನೆ ಎನಿಸಿತು. ಅವನ ರೀತಿಯಿಂದ ನನಗೆ ಗಲಿಬಿಲಿಯಾಯಿತು. ಅಲ್ಲ ಕಿಟ್ಟು, ಈ ಹಣ್ಣ ನನ್ನ ಸ್ವಯಾರ್ಜಿತ. ಏನೂ ಯೋಚನೆ ಮಾಡಬೇಡ, ಅದು ನನ್ನನ್ನಂದು ಅಮ್ಮ ನಡೆದ ಗುಂಡು ಹಾಕೋಣ ಎಂದ. ಏನು ತಿಂತೀಯಾ ಅಂದೆ. ಅದೆಲ್ಲ ನಂಗೆ ಗೊತ್ತಿಲ್ಲ, ನೀನೇ ಹೇಳಬೇಕು ಎಂದ. ಬೇರರ್ ಕೂಗಿ ಒಂದು ಸ್ಟೇಟ್ ಎನ್ನುವಷ್ಟರಲ್ಲಿ ನೀನು ತಿನ್ನಬೇಕು ಎಂದ. ಯಾಕೋಡಿದು ಉಸಿರು ಕಟ್ಟುವ ಸ್ಥಿತಿಗೆ ಬಂತೆಂದು ಸ್ವಲ್ಪ ಕರಿಬೇ ನಂಚಿನೆಂಟಲ್ನ ಒಂದು ಮೂಲೆಯಲ್ಲಿ ಕೂತು 2 ಬಿಯರ್ ಹೇಳಿದಾಗ ತಕ್ಷಣ ಇವನೊಬ್ಬ ನ್ಯೂರೋಟಿಕ್ ಎನಿಸಿತು. ಒಂದೆರಡು ಗುಟುಕು ಬಿಯರ್ ಕುಡಿದು ಮುಖ ಕಹಿ ಮಾಡಿಕೊಂಡು ಕಪ್ಪಗೆ ಕೂತ. ಸ್ವಲ್ಪ ಹೊತ್ತಾದ ಮೇಲೆ ಯಾಕೋ ಮದ್ಯ ಮುಟ್ಟಲೇ ಇಲ್ಲ ಎಂದೆ. ಅರ್ಧ ಗಂಟೆ. ಸೋಮಸಿನಲ್ಲಿ ಇನ್ನೂ ಅರ್ಧ ಬಿಯರ್ ಇತ್ತು. ಸೋಮುವಿಗೆ ಕುಡಿಯುವುದರಲ್ಲಾಗಲಿ ತಿನ್ನುವುದರಲ್ಲಾಗಲಿ ಮನಸ್ಸಿರಲಿಲ್ಲ ಎಂದು ನನಗೆ ಹೊಳೆಯಿತು. ಸಂಜೆ ಕಂಡಾಗಿನಿಂದ ಇಷ್ಟು ಹೊತ್ತಿನವರೆಗೆ ಅವನು ಆಣಾಂತನಾಗಿದ್ದ.
ಉದ್ವಿಗ್ನನಾಗಿದ್ದ, ಒತ್ತಾಯದ ಸಂತೋಷ ತಂದುಕೊಂಡಿದ್ದ. ಸುಖ ಕೊಂಡುಕೊಳ್ಳಲು ಬಾರಿಗೆ ಬಂದಿದ್ದ, ಅವನಿಗೆ ಸುಖ ದೊರಕಿಸುವ ದಳ್ಳಾಳಿಯಾದ್ದಕ್ಕೆ ನನಗೇನೂ ವ್ಯಥೆ ಇರಲಿಲ್ಲ. ಮೆತ್ತಗೆ ಮಡಿಲಲ್ಲಿ ಬಾಂಬ್ ಹಾಕುತ್ತ ರೀತಿಯಲ್ಲಿ ಕುಳಿತಿದ್ದ ಸೋಮುವನ್ನು ಕಂಡು ನನಗೆ ಕೆಣಕಬೇಕೆನಿಸಿತು. ಅದೇ ಕೊರೀತಾ ಇದ್ದೆಯಲ್ಲ ಅದನ್ನ. ನನ್ನ ದುಡ್ಡಲ್ಲಿ ನಾನು ಸುಖ ಪಡೋದು ತಪ್ಪಾ? ಎಂದ. ಅದೇನೂ ತಪ್ಪಲ್ಲ. ಆದರೆ ಈಗ ನೀನು ಸುಖಪಡ್ತಾ ಇದೀಯಾ? ಎಂದೆ. ಅದೇ ಕಷ್ಟ, ಕಿಟ್ಟು. ಸುಖ ಅನ್ನೋದು ನಂಗೆ ಗೊತ್ತೇ ಇಲ್ಲ. ಈಗ ಒಳ್ಳೆ ಕೆಲಸ ಸಿಕ್ಕಿದೆ. ಕೈಯಲ್ಲಿ ದುಡ್ಡಿದೆ. ಕಳೆದ ತಿಂಗಳು ಪೂರ್ತಿ ರೂಮಲ್ಲೇ ಕೂತು ದುಡ್ಡು ಕೂಡಿದ್ದೆ. 100ರ 6 ನೋಟು ಕೈಗೆ ಬಂದಾಗ ಖರ್ಚು ಮಾಡೋಕೆ ಮನಸ್ಸು ಬರಲಿಲ್ಲ. ಅದೂ ಅಲ್ಲದೆ 100 ಕನಸು ಕಂಡಿದ್ದ ನನಗೆ ಯಾವ ಕನಸಿಗೆ ಮೊದಲು ಹಣ ಹಾಕಲಿ ಎಂದು ತೊಂದರೆಯಾಯಿತು. ಇಂದು ಸಂಜೆ ಇದ್ದಕ್ಕಿದ್ದ ಹಾಗೆ ಅದನ್ನೆಲ್ಲ ಸುಖಕ್ಕೆ ಖರ್ಚು ಮಾಡಬೇಕು ಎನಿಸಿತು. ತಕ್ಷಣ ನನಗೆ ಕೊಳೆದದ್ದು ಎರಡೇ. 1 ಬಟ್ಟೆ ತಗೊಳ್ಳೋದು, 2 ಗುಂಡು ಹಾಕೋದು. ಬಹುಶಃ ನೀನು ಸಿಕ್ಕೇ ಹೋಗಿದ್ದೆ. ನಾನು 1-2 ಪ್ಯಾಕ್ ಸಿಗರೇಟು ಕೊಂಡ್ಕೊಂಡು ವಾಪಸ್ ರೂಮಿಗೆ ಹೋಗ್ತಾ ಇದ್ದೆ. ಈಗೇನೂ ದುಃಖ ಇಲ್ಲ. ತನ್ನು, ಆದರೂ ಮನಸ್ಸು ಒಂದು ಥರ. ಸೋಮು ತನ್ನ ಬಗ್ಗೆ ಎಂದೂ ಹೇಳಿಕೊಂಡವನಲ್ಲ. ನಾನು ಕೆದಕಿ ಕೇಳುವಂಥ ಕುತೂಹಲವನ್ನು ಅವನು ಹುಟ್ಟಿಸಿಯೂ ಇರಲಿಲ್ಲ. ಇಂಜಿನಿಯರಿಂಗ್ನಲ್ಲಿ 1-2 ಬಾರಿ ಫೇಲಾದ. ಆಮೇಲೆ ಬ್ಯಾಂಕುಗಳನ್ನೇ ಗಿಟ್ಟಿಸಿದೆ. ರಿಪ್ಲೈ ಗೊತ್ತು. ಇಂಜಿನಿಯರಿಂಗ್ ಓದುವಾಗ ಆತ ಇದ್ದ ರೂಮಿನ ಪಕ್ಕದಲ್ಲೇ ನಾನಿದ್ದುದು ಆತನ ಪರಿಚಯ. ಮುಂದೆ ಸ್ನೇಹಕ್ಕೆ ಇನ್ನುಕೊಂಡಿರಬಹುದೆಂಬುದು ನನಗೆ ಹೊಸತು ಕಾರಣವಾಯಿತು. ಆದರೆ ಈತ ಮನಸ್ಸಿನ ಕತ್ತಲೆಯಲ್ಲಿ ಏನಾದರೂ ಆವರಣ ಅಂತ್ಯ. ಇನ್ನೊಂದು ಬಿಯರ್ ಹೇಳೋಣ ಎಂದೆ. ವಿಸ್ಕಿ ಬೇಕು ಎಂದ. ನಾನು ವಿಸ್ಕಿ ಕುಡಿಯಲ್ಲ ಎಂದೆ. ಅವನಿಗೆ ರೇಗಿತು. ತರಲೆ ನೀನು. ಬಿಯರ್ ಕುಡಿದರೆ ಪರವಾಗಿಲ್ಲ, ವಿಸ್ಕಿ ಕುಡಿದರೆ ನಿನ್ನ ಜನಿವಾರಗೆಯಾಗುತ್ತಾ ಎಂದ. ಹುಣನಾಠಿ ಎಂದೆ. ಬ್ಯಾಕ್ ಕೋಟ್ ಸೊಂಟಕ್ಕೆ ಸಿಕ್ಕಿಸಿಕೊಳ್ತಾನೆ. ಇಲ್ಲಿ ಆ ಸಾಮೇಲೆ ಕೂತು ಕೆಂಪು ಮುಖದ ಆಸಾಮಿ ನಮಗೆ ಈ ತೀರ್ಥ ಹಂಚಾಯಿದ್ದಾನೆ. ಅವನನ ಫಾದರ್ ಇಮೇಜ್. ಇಲ್ಲಿ ನನ್ನಪ್ಪ ದೇವಸ್ಥಾನದ ತೀರ್ಥ ಎಲ್ಲಿಗೂ ಹಂಚಾನೆ. ದಕ್ಷಿಣೆ ತಕ್ಕೊಂಡು ಬಬಹುದೇ ಎಂದ. ಕುಡಿದ ಹಾಗೂ ಬುದ್ಧಿವಂತನಾಗ್ತಾ ಇದೆಯಲ್ಲ ಎಂದೆ. ನಾನು ಸೈಕಾಲಜಿ ಓದಿದೀನಿ ಮರಿ, ನಿನ್ನ ಹಾಗೆ ಚೀಪ್ ಫಿಕ್ಷನ್ ಅಲ್ಲ. ನಂದು ಸೈಂಟಿಫಿಕ್ ಮೈಂಡ್. ನಾನು 1-2 ಬಾರಿ ಫೇಲಾದೆ ಅಂತ ನಾನು ದಡ್ಡ ಅಂತ ತಿಳಿದೆಯಾ? ನನ್ನ ಪೂಜಾರಪ್ಪನೂ ಅದೇ ತಿಳಿದಿದ್ದ. ತಮಾಷೆ ಅಂದರೆ ನಾನು ಹಾಗೆ ತಿಳಿದಿದ್ದೆ. ಅಪ್ಪನ ಥರ ಪಾಣಿ ಪಂಚೆ ಉಟ್ಕಂಡು, ಒಳ್ಳೆ ಜುಟ್ಟು ಬಿಟ್ಕಂಡು ಪೂಜೆ ಮಾಡ್ಕೊಂಡು, ಬೆಳಿಗ್ಗೆ ಎದ್ದು ಸೆಗಣಿ ತೆಕ್ಕೊಂಡು, ಅಪ್ಪ ಹೇಳಿದ ಹಾಗೆ ಕೇಳ್ಕೊಂಡು ಇರೋದೇ ಚೆನ್ನ ಅಂತ ಆವಾಗೆಲ್ಲ ಅನ್ನಿಸ್ತಾ ಇತ್ತು. ಹಾಗೆ ಮಾಡ್ತಿದ್ರೋ ಏನು? ಆದರೆ ಒಂದು ದಿನ ನನ್ನ ಚಿಕ್ಕ ತಾಯಿ ಎದುರು ಅಪ್ಪ ನನ್ನ ಒದ್ದ. ನಾನು ಬೆಂಗಳೂರಲ್ಲಿ ಓಡ್ತಾ ಇರೋದೇ ಸುಳ್ಳು ಎಂದ. ಊರೆಲ್ಲ ಅದೇ ಮಾತು ಕೇಳಿ ಜನ ನನ್ನ ಗೇಲಿ ಮಾಡೋ ಹಾಗೆ ಆಯ್ತು. ದುಡ್ಡು ಕೊಡೋಲ್ಲ ಅಂದ. ಜಮೀನಿನಲ್ಲಿ 1 ಚೂರು ಸಿಕ್ಕಿಲ್ಲ ಅಂದ. ಆವತ್ತೇ ಇನ್ನು ಮೇಲೆ ನಿನ್ನ ಮೂತಿ ನೋಡೋಲ್ಲ ಎಂದು ಮನೆ ಬಿಟ್ಟೆ. ಕಿಟ್ಟು ನೀನು ಅದೃಷ್ಟ ಮಾಡಿದೀಯಾ ಎಂದ. ಆದ್ಯಾವುದಪ್ಪ ಎಂದು ಕೇಳುವ ಮನಸ್ಸಾದರೂ ಸುಮ್ಮನೆ ಕೂತೆ. ಆದರೂ 1-1.5 ಗಂಟೆಯಾದರೂ ಪ್ಲೇಟಿನಲ್ಲಿ ಇನ್ನೂ ಪಲಾವ್ ಇರುವುದು ಸರಿ ಎನ್ನಿಸಲಿಲ್ಲ. ಆಯ್ಕಾ ಸೋಮಶೇಖರ, ನಿನ್ನ ಆತ್ಮವೃತ್ತಾಂತ ಇರಲಿ, ಮೊದಲು ಅದನ್ನು ಮುಗಿಸು ಎಂದೆ. ನೀನು ಹಾಸ್ಯ ಮಾಡಿದ್ರೂ ನಿಜವಾದ ಫ್ರೆಂಡು ನೀನೊಮ್ಮೆ ಅದಲ್ಲ. ತಮಾಷೆ ಅಂದ್ರೆ ನಾನು ನನ್ನ ಸೋದರ ಮಾವನ ಮನೆಯಲ್ಲಿ ಶಾಲೆಯಲ್ಲಿ ಸಂಬಳದ ಮೇಲೆ ಕೆಲಸ ಮಾಡಿದೆ. ಸಗಣಿ ತೆಗೆದೆ. ಗೇಣಿ ಗದ್ದೆ ಮಾಡಿ ಕಾಲೇಜು ಫೀ ತುಂಬಿದೆ. ಆಮೇಲೆ ಎಲ್ಲೂ ಫೇಲಾಗಲಿಲ್ಲ. ನನ್ನಪ್ಪನ ಯೋಚೇನೂ ಬರಲಿಲ್ಲ ಎಂದು ಕೂತ. ಆದ್ದರಿ ಈಗ್ಯಾಕೆ ನಿನ್ನಪ್ಪನ ಯೋಚನೆ? ಇಂದು ಸಂಜೆಯೆಲ್ಲ ನನಗೆ ಕಾಡ್ತಾ ಇರೋ ಪ್ರಶ್ನೆ ಅದೇ. ಇಷ್ಟು ದಿನ ಬೇಡವಾಗಿದ್ದ ಅಪ್ಪ ಇಂದು ಯಾಕೆ ಬಂದ ಅಂತ.
ಮನಸ್ಸೆಲ್ಲ ಬುಗ ಬುಗ ಅಂತ ಹತ್ತಿಕೊಂಡು ಉರಿಯುವಂತಾಗಿ ರೂಮಿನಿಂದ ಓಡಿದೆ. ನಾನು ಕೆಲಸಕ್ಕೆ ಸೇರಿದ 1 ವಾರಕ್ಕೆ ನನ್ನಪ್ಪನಿಂದ ಒಂದು ಕಾಸ್ತ್ರ ಬಂತು. ಮೊದಲು ಆಶ್ಚರ್ಯ ಆಯ್ತು. ಕೆಲಸಕ್ಕೆ ಸೇರಿದ್ದಿ ಅಂತಲ್ಲ, ತಿಂಗಳ ಒಂದಿಷ್ಟು ದುಡ್ಡು ಕಳಿಸುತ್ತಾ ಇರು ಅಂತ ಅಷ್ಟೇ ಇತ್ತು. ಒಂಥರ ಅಸಹ್ಯವಾಯಿತು. ರೇಗಿಬಿಟ್ಟು ಒಂದು ದಮ್ಮಿ ಕೊಡಲ್ಲ ಅಂತ ಉತ್ತರ ಬರೆದೆ. ಆಮೇಲಿಂದ ನನಗೆ ಕೆಲಸ ಸಿಕ್ಕಿದ ಸಂತೋಷನೇ ಹೊರಟು ಹೋಯಿತು. ಅಂದ. ಅಮ್ಮನಿಗೆ ಗೋಳು ಹೊಯ್ದು ಬಾವಿಯಲ್ಲಿ ಬೀಳುವಂತೆ ಮಾಡಿದ. 6 ವರ್ಷದ ನನ್ನ ಮೇಲೆ ಸೆಗಣಿ ಬುಟ್ಟಿ ತೋರಿಸಿದ. ಮಂತ್ರ ಕಲಿಸೋಕೆ ಮಧ್ಯೆ ಹುಣಸೆ ಬರಲು ಹುಡಿ ಮಾಡಿದ. ಎಂದೆಲ್ಲ ಮಧ್ಯೆ ಅವಸರದಿಂದ ಗ್ಲಾಸಿನಲ್ಲಿನದ್ದುದನ್ನು ಕುಡಿಯುತ್ತ ಹೇಳಿದ. ದುಡ್ಡು ಕಳಿಸ್ತೇ ಇದ್ದುದು ಸರಿನಾ ಎಂದು ಕೇಳಿದ. ನೀನೇ ನಿರ್ಧರಿಸಬೇಕು ಅದನ್ನ ಎಂದೆ. ಆಗಲೂ ಅವನಿಗೆ ಸಮಾಧಾನವಾದಂತೆ ಕಾಣಲಿಲ್ಲ. ಕಿಟ್ಟು ಒಂದು ಕೆಲಸ ಮಾಡೋಣ ಎಂದ. ಏನು? ನಿನ್ನ ಮನೆಗೆ ಹೋಗೋಣ. ಹ್ಯಾಗೂ ಒಬ್ಬೇ ಇದ್ದು ಸುಖಪಡ್ತಾ ಇದೀಯಾ? ಒಂದಿನ ನಾನು ಅಲ್ಲೇ ಮಲಗ್ತೀನಿ. ಚೆನ್ನಾಗಿ ಪ್ರಜ್ಞೆ ತಪ್ಪೋವರೆಗೆ ಕುಡಿಯೋಣ ಎಂದ. ತಕ್ಷಣವೇ ಅದ್ಯಾಕೆ ಒಬ್ಬೇ ಒಂದು ಮನೆ ಮಾಡ್ಕೊಂಡಿದೀಯೇ ಎಂದ. ಹಾಲಿನಲ್ಲಿ ಟೀಪಾಯ್ ಮೇಲೆ 2 ಗ್ಲಾಸ್ ತಂದಿಟ್ಟೆ. ಮನೆಯ ಸುತ್ತಲೂ ಸೋಮು ಕಣ್ಣಾಡಿಸಿ, ನಿಜಕ್ಕೂ ನಿನಗೆ ಗರ್ಲ್ ಫ್ರೆಂಡ್ಸ್ ಇದಾರಾ ಎಂದ. ಗುಂಡಿನಿಂದ ಅವನ ಧ್ವನಿ ಭಾರವಾಗಿತ್ತು. ಶಬ್ದಗಳು ಸ್ವಲ್ಪ ವಿಚಿತ್ರ ಧಾಟಿಯಲ್ಲಿ ಪ್ರಯಾಸದಿಂದ ನಾಲಗೆಯಲ್ಲಿ ಹೊರಳುತ್ತಿತ್ತು. ಗುಂಡಿನ ಅಮಲಿನಲ್ಲೂ ಸೋಮು ಒಮ್ಮೊಮ್ಮೆ ಆಶ್ಚರ್ಯಕರ ತರ್ಕದಿಂದ ಮಾತನಾಡುತ್ತಿದ್ದ. ಹೋಗಲಿ, ನಿನ್ನ ಅಪ್ಪನ ವಿಷಯ ಹೇಳು. ಆದು ಮುಗಿಯತಲ್ಲ, ಬಿಡು, ಈಗ ಪ್ರಜ್ಞೆ ತಪ್ಪಬೇಕು ಎಂದು 2-3 ಡಿನ್ನಿನಷ್ಟು ಗಟಕ್ಕನೆ ಕುಡಿದ. ಯಾರೋ ಬಾಗಿಲು ತಟ್ಟಿದಂತಾಯಿತು. ಸೋಮು ಕಸಿವಿಸಿಯಿಂದ ಒದ್ದಾಡಿದ. ನಾನು ನಿಧಾನವಾಗಿ ಗ್ಲಾಸನ್ನು ಕೆಳಗಿಟ್ಟೆ. ಬಾಗಿಲು ತೆಗೆದಾಗ ಎದುರು ಮನೆಯ ಚಂದ್ರಯ್ಯ ಬಿಯರ್, ವಿಸ್ಕಿ ವಾಸನೆ ಮೂಗಿಗೆ ಬಡಿದಾಗ ತುಸು ತಬ್ಬಿಬ್ಬಾದ. ಹಾಗೆ ನಿಮ್ಮ ಮನೇಲಿ ದೀಪ ಕಾಯ್ತು. ಯಾರೋ ಫ್ರೆಂಡ್ಸ್ ಬಂದ ಹಾಗಿದೆ ಎಂದು ಹೇಳುತ್ತಲೇ ಇದ್ದ. ನನ್ನ ತಲೆ ನಿಮಿಷಕ್ಕೆ 10 ಸುತ್ತಿನ ವೇಗದಲ್ಲಿ ತಿರುಗುತ್ತಿತ್ತು. ಕಾಲು ಸ್ವಲ್ಪ ಬಲ ಕಳಕೊಂಡಿತ್ತು. ಆತ ಮಾತು ಮುಗಿಸುವ ಯೋಚನೆಯೇ ಇಲ್ಲ ಎಂದು ಬೈದುಕೊಳ್ಳುತ್ತಿದ್ದೆ. ಸೋಮು ನಾಪತ್ತೆ. ನನಗೆ ನಿಜವಾಗಿಯೂ ಗುಂಡು ತಲೆಗೆ ಹೋಗಿದೆ, ಅಥವಾ ಸೋಮು ಇಲ್ಲಿ ಬಂದಿರಲೇ ಇಲ್ಲ, ಅಥವಾ ಸೋಮು ನನ್ನ ಯೋಚನೆಯಲ್ಲಿ ಮಾತ್ರ ಇದ್ದ, ಅಥವಾ ಬಾಗಿಲು ತಟ್ಟಿದ್ದು ತನ್ನ ಅಪ್ಪ ಎಂದು ಎಲ್ಲೋ ಅಡಗಿದಾನೆ ಎಂದು ಯೋಚಿಸುತ್ತಾ ಕೊನೆಯದೇ ಸರಿ ಎಂದು ತೀರ್ಮಾನಿಸಿ ತುಸು ಜೋಲಿ ಹೊಡೆಯುತ್ತ ಟೇಬಲ್ಲಿನ ಕೆಳಗೆ, ರೂಮಿನ ಮಂಚದ ಕೆಳಗೆ, ಬಾಗಿಲ ಪರದೆಯ ಹಿಂದೆ, ಅಡಿಗೆ ಮನೆಯ ಮೂಲೆ ಬಾತ್ರೂಮು ಎಲ್ಲ ಒಂದೊಂದಾಗೆ ಶೋಧಿಸಿದೆ. ಸೋಮು ಕಾಣಲಿಲ್ಲ. ಟೀಪಾಯ್ ಮೇಲೆ ಒಂದೇ ಒಂದು ಗ್ಲಾಸ್ ಇತ್ತು. ನನಗೆ ನಿಜವಾಗಿಯೂ ಗುಂಡು ತಲೆಗೆ ಹೋಗಿದೆ ಎಂದುಕೊಂಡೆ. ಸೋಮು ಎಲ್ಲಾದರೂ ಓಡಿಹೋದನೆ. ಮುಂದಿನ ಬಾಗಿಲಲ್ಲಿ ನಾನು ನಿಂತೇ ಇದ್ದೆ. ಅನುಮಾನ ಬಂದು ಹಿತ್ತಲ ಬಾಗಿಲು ತೆರೆದೆ. ಕುಕ್ಕುರುಗಾಲಿನಲ್ಲಿ ಮೋರಿಯ ಅಂಚಿನ ಮೇಲೆ ಕೂತು, ಎಡಗೈಯಲ್ಲಿ ವಿಸ್ಕಿ ಗ್ಲಾಸನ್ನು ಹಿಡಿದು, ಬಲಗೈಯನ್ನು ಹೊಟ್ಟೆಗೆ ಅಮುಕಿಕೊಂಡು ಸೋಮು ಒಂದೇ ಸಮನೆ ವಾಂತಿ ಮಾಡಿಕೊಳ್ಳುತ್ತಿದ್ದ. ಸೋಮು ಬೆಳಿಗ್ಗೆ 10 ಗಂಟೆಗೆ ಎದ್ದ. ಉತ್ಸಾಹ ನಟಿಸಿದ ಚಟುವಟಿಕೆಯಿಂದ ಎದ್ದು ಬಾತ್ರೂಮಿಗೆ ಹೋಗಿ ಮುಖ ತೊಳೆದ. ಬಹಳ ಚೆನ್ನಾಗಿತ್ತು ಕಣಯ್ಯ ನಿನ್ನೆ ಎಂದ. ನಾನು ಕಾಫಿ ಮಾಡಿಕೊಟ್ಟೆ ಕುಡಿಯುತ್ತಾ. ಸ್ವಲ್ಪ ತಲೆನೋವು ಬಂದು ಬಿಟ್ಟಿದೆ, ಬಾಯಿ ಸಪ್ಪಗಾಗಿದೆ ಎಂದ. ಅಪ್ಪನ ವಿಷಯ ಏನು ತೀರ್ಮಾನಕ್ಕೆ ಬಂದೆ ಎಂದೆ. ಓಹ್ ಎಂದ. ಮಾತಾಡದೆ 1 ನಿಮಿಷ ಕಣ್ಣು ಪಿಳಿ ಬಿಟ್ಟ. ನಿಜ ಏನು ಗೊತ್ತಾ, ನಿನ್ನೆ ಊರಿಗೆ 150 ರೂಪಾಯಿ ಮನಿ ಆರ್ಡರ್ ಮಾಡಿದೆ. ಪ್ಯಾಂಟಿನಲ್ಲಿ ಅದರ ರಶೀದಿ ಇದೆ, ನೋಡು. ಹಾಗೆ ಹಣ ಕಳಿಸಿದ ಮೇಲೆ ಬೇಜಾರಾಯ್ತು. 1.5 ತಿಂಗಳು ಕಳಿಸಬಾರದು ಅಂತ ಒದ್ದಾಡಿದೆ. ನಿನ್ನೆ ಕಳಿಸಿದ ಮೇಲೆ ಅದು ನಿಲ್ಲಬಹುದು ಅಂತ ಇದ್ದೆ. ಸುಳ್ಳಾಯು ನೋಡು. ಹಣ ಕಳಿಸಿದ್ದು ತಪ್ಪು ಅಂತ ನಿಂಗೆ ಅನ್ನೋಲ್ವಾ?
ನನ್ನ ಮಾತು ಕಟ್ಟಿ ಹೋಗಿತ್ತು, ನಾನು ಕೇವಲ ಬೆರಗಾಗಿದ್ದೆ. ಕತೆಗಾರರ ಪರಿಚಯ. ಜಿ. ಎಸ್. ಸದಾಶಿವ ಇವರು 1940ರಲ್ಲಿ ಶಿವಮೊಗ್ಗದ ಗುಂಡುಮನೆಯಲ್ಲಿ ಜನಿಸಿದರು. ಮಗುವಾಗಿ ಬಂದವನು, ತುಣುಕುಗಳು, ನಂ. ಕವಲಿ ಕಂಡ್ರ ಇವರ ಕಥಾ ಸಂಕಲನಗಳು.